ವಾಪಸ್ ತಗೊಂಡಂತ ಕೆಲಸ ಮಾಡಿದ್ರಿ, ಅವ್ರು ಓಲೈಕೆ ಮಾಡೋಂಥ ಕೆಲಸ ತಾವೆಲ್ಲರೂ ಕೂಡ ಮಾಡ್ತಾ ಇದ್ರಿ. ಇವತ್ತು 2 ವರ್ಷಗಳ ಕಾಲ ಇವತ್ತು ಈ ಸರ್ಕಾರ ಏನು ತಮ್ಮ ಅಧಿಕಾರವನ್ನು ಪೂರೈಸಿದ್ರು, ಇವತ್ತು ಇದೊಂದು ಕರಾಳ ದಿನಗಳು. ಯಾಕಂದ್ರೆ ಕೇವಲ ಒಬ್ಬ ಮುಖ್ಯಮಂತ್ರಿಗಳಾಗಿ ಯಾವೊಬ್ಬ ಮುಖ್ಯಮಂತ್ರಿಗಳು ಇಷ್ಟೊಂದು ದೊಡ್ಡ ಸಾಲ ಮಾಡಿಲ್ಲ. ಈ ಮುಖ್ಯಮಂತ್ರಿಗಳು ಮಾಡಿ 2.5 ಲಕ್ಷ ಕೋಟಿ ಸಾಲ ಮಾಡಿದ್ದು ಅತಿ ಇತಿಹಾಸದಲ್ಲಿ ಯಾವೊಬ್ಬ ಮುಖ್ಯಮಂತ್ರಿಗಳು ಸಾಲ ಮಾಡಿದಷ್ಟು ಈ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು 2.5 ಲಕ್ಷ ಕೋಟಿ ರೂಪಾಯಿ ಸಾಲವನ್ನು ಕೂಡ ಮಾಡಂತ ಕೆಲಸ ಮಾಡಿದ್ದಾರೆ. ಹಂಗಾಗಿ ಇವತ್ತು ಜನರು ಇವತ್ತು ಎಲ್ಲಾ ರೀತಿಯಲ್ಲಿ ಸಂಪೂರ್ಣವಾಗಿ ಎಲ್ಲ ಕೂಡ ಇವತ್ತು ಸಾಲದ ಮೇಲೇನೆ ಅವಲಂಬಿತವಾದಂತ ಈ ಸರ್ಕಾರ ಪೆಟ್ರೋಲ್, ಡೀಸೆಲ್, ಅಬಕಾರಿ, ಹಾಲು, ನೀರು, ಕಸ, ಸ್ಟಾಂಪ್ ಡ್ಯೂಟಿ ಎಲ್ಲವನ್ನು ಕೂಡ ಜಾಸ್ತಿ ಮಾಡಿ ಇವತ್ತು ತೆರಿಗೆ ಜಾಸ್ತಿ ಮಾಡಿ ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ಈ ರೀತಿ ಅವ್ರಿಗೆ ಏನಂದ್ರೆ ಪ್ರಶಸ್ತಿ ಕೊಡ್ಬೇಕು ಆ ರೀತಿಯಲ್ಲಿ ಕೂಡ ಕಳೆದ ಕೆಲಸವನ್ನು ಮಾಡಂತ ಕೆಲಸ ಮಾಡಿದ್ರೆ ಸುಮಾರಾಗಿ ಹತ್ತತ್ರ 40,000 ಕೋಟಿ ಕಳೆದ ವರ್ಷ 40,000 ಕೋಟಿ ಹೆಚ್ಚಿಸಿ ತೆರಿಗೆ ಹಾಕಿದ್ದಾರೆ. 40 ಕೋಟಿ ರೂಪಾಯಿ ಹತ್ತತ್ರ ತೆರಿಗೆಯನ್ನ ಹಾಕುವಂತ ಕೆಲಸ ಮಾಡಿದಾರ. ಹಂಗಾಗಿ ಇವತ್ತು ಬಹಳಷ್ಟು ವಿಚಾರದಲ್ಲಿ ಈ ಸರ್ಕಾರ ಕೊಲಾಪ್ಸ್ ಆಗಂತ ಕೆಲಸ ಮಾಡಿದೆ. ಕೊಲಾಪ್ಸ್ ಜೊತೆಲಿ ಇವತ್ತು ಮನೆ ಕಟ್ಟಕ್ಕಾಗ್ತಾ ಇಲ್ಲ, ನೀರಾವರಿ ಯೋಜನೆಗಳು ಮಾಡಕ್ಕಾಗ್ತಾ ಇಲ್ಲ, ಹೆದ್ದಾರಿಗಳು ಮಾಡಕ್ಕಾಗ್ತಾ ಇಲ್ಲ, ಯಾವ್ದು ಕೂಡ ಮಾಡಕ್ಕಾಗ್ತಾ ಇಲ್ಲ. ಸುಮಾರಾಗಿ ಎಲ್ಲ ಕೂಡ ನಮ್ಮ ಪರಿಸ್ಥಿತಿ ಅನ್ನೋದು ಈ ಸರ್ಕಾರ ಒಂದು ದೊಡ್ಡ ಶಾಪ್ ಆಗಿ ಬಂದಿದೆ. ಇವತ್ತು ಹಾಲಿನ ಮೇಲೆ 6 ರೂಪಾಯಿ ಜಾಸ್ತಿ ಮಾಡಿದೆ, ಬಸ್ ಪ್ರಯಾಣ ಮೇಲೆ 15% ಜಾಸ್ತಿ ಮಾಡಿದೆ, ಪೆಟ್ರೋಲ್ ಮೇಲೆ 45ರಿಂದ 100% ಜಾಸ್ತಿ ಮಾಡಿದೆ, ನೀರಿನ ಲೀಟರ್ಗೆ ಸುಮಾರಾಗಿ 1 ಪೈಸೆ ಜಾಸ್ತಿ ಮಾಡಿದೆ, ಖಾಸಗಿ ಟ್ಯಾಕ್ಸಿಗಳಿಗೆ 10ರಿಂದ 15% ಜಾಸ್ತಿ ಮಾಡಿದೆ, ಡೀಸೆಲ್ ಮೇಲೆ 2 ರೂಪಾಯಿ ಜಾಸ್ತಿ ತೆರಿಗೆ ಹಾಕಿದ್ದಾರೆ, ಖಾಸಗಿ ಬಸ್ಗಳ ಪ್ರಯಾಣ ಮೇಲೆ ದುಬಾರಿ ಮಾಡಿದ್ದಾರೆ, ಖಾಸಗಿ ಶಾಲೆಗಳ ಮೇಲೆ ಶುಲ್ಕ 15ರಿಂದ 20% ಮಾಡಿದ್ದಾರೆ, ವಾಹನಗಳ ಮೇಲೆ 1,500 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, ವಿದ್ಯುತ್ ಮೇಲೆ 36 ಪೈಸೆ ಜಾಸ್ತಿ ಮಾಡಿದ್ದಾರೆ, ಸ್ಟಾಂಪ್ ಡ್ಯೂಟಿ ಮೇಲೆ 100ರಿಂದ 500% ಜಾಸ್ತಿ ಮಾಡಿದ್ದಾರೆ, ಹೊಸ ವಾಹನಗಳು ನೋಂದಣಿ ವಿಚಾರದಲ್ಲಿ 500ರಿಂದ 1,000 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, ಖಾಸಗಿ ಆಸ್ಪತ್ರೆಯಲ್ಲಿ ಸೇವಾ ಶುಲ್ಕಕ್ಕೆ 100 ರೂಪಾಯಿದಿಂದ 500 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಹಂಗಾಗಿ ಇವತ್ತು ನನ್ನ ಹತ್ರ ಸ್ಟ್ಯಾಟಿಸ್ಟಿಕ್ಸ್ ಇದೆ.